ಎಲ್ಲರಿಗೂ ನಮಸ್ಕಾರ. ಇವಾಗ ಒಂದು ನಿಮಿಷ, ಇದೇನೋ ಎನೇಬಲ್ ಕ್ವಶನ್ ಇದೆ. ಓಕೆ, 3 ವಾರದಲ್ಲಿ 120 ವೀಡಿಯೋ ಮಾಡಿದ್ದೀನಿ. ಅದರಲ್ಲೊಂದು 5 ವೀಡಿಯೋ ಒಂದು ಏನಂತೀರ, ಅತಿಯಾದ ದೇಹ ಭಾವ ಇರೋ ಒಂದು ಪರ್ಸ್ನಾಲಿಟಿಯವರು ಯಾವ ಥರ ಯೋಚನೆ ಮಾಡ್ತಾರೆ, ಮನಸ್ಸಿನ ಬಗ್ಗೆ ಅವರಿಗೆ ತಿಳ್ಕೊಳೋ ಆಸಕ್ತಿ ಇರುತ್ತೆ ಇರಲ್ಲ. ಕೆಲವು ಟೈಮು ಅವ್ರು ಮಾತಾಡೋದು ನೋಡಿದ್ರೆ ಆಸಕ್ತಿ ಇದೆ ಅನಿಸತ್ತೆ, ಬಟ್ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅವ್ರು ಮತ್ತೆ ಏನಂತಾರೆ, ಅವ್ರದ್ದು ರೆಗ್ಯುಲರ್ ಏನು ಅವ್ರದ್ದು ಮಾತು ಪ್ಯಾಟ್ರನ್ ಇರುತ್ತೋ ಅದೇ ಒಂದು ಪ್ಯಾಟ್ರನ್. ಈಗ ಒಂದು ಅರ್ಧ ಗಂಟೆ ಮಾತಾಡಿದ್ರೆ ಏನು 10 ನಿಮಿಷದಲ್ಲಿ ಏನು ಹೇಳಿದರು ಅದನ್ನೇ ಒಂದು 5-6 ಸಲ ರಿಪೀಟ್ ಮಾಡಿರ್ತಾರೆ. ಅವ್ರಿಗಂತ ಥಾಟ್ಸು ಒಂಥರ ಲೂಪಲ್ಲಿ ಬರ್ತಾ ಇರುತ್ತೆ. ಒಂದು ಸಲ ಹತ್ರ ಆಗೋ ಥರ ಮಾತಾಡ್ತಾರೆ, ಮತ್ತು ಹತ್ರ ಆಗ್ತಾ ಇದ್ದೀರಾ ಅನಿಸಿದ ತಕ್ಷಣ ನಿಮ್ಮನ್ನು ಏನೂ ಬೆಲೆ ಕೊಡೋದಿಲ್ಲ, ನಿಮಗೆ ದೂರ ಮಾಡ್ತಾರೆ, ಮತ್ತೆ ಹತ್ರ ಆಗೋದು, ಮತ್ತೆ ದೂರ ಆಗೋದು. ಅದೇ ಥರ ನಿಮಗೆ ಏನಂತೀರ, ನಾವು ಇವ್ರ ಜೊತೆ ಇರಬೇಕು ಅನಿಸ್ಬೇಕಾದ್ರೆ ಇರಬಾರ್ದು ಅನ್ನೋ ಥರ ಮಾತಾಡ್ತಾರೆ, ಇರಬಾರ್ದು ಅನಿಸ್ಬೇಕಾದ್ರೆ ಇರಬೇಕು ಅನ್ನೋ ಥರ ಮಾತಾಡ್ತಾರೆ. ಅಂದರೆ ಅವರು ಆ ಒಂದು ಏನಂತಾರೆ, ಅವರಿಗೆ ಏನು ರಿಸಲ್ಟ್ ಬೇಕು ಅಂತ ಅವರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೋ ನಾವು ಅದೇ ಥರ ಮಾತಾಡಿದ್ರೆ ನಡ್ಕೊಂಡ್ರೆ ಅವಾಗ ಅವರಿಗೆ ಮನಸ್ಸಿಗೆ ಒಂಥರ ಸಮಾಧಾನ. ಅವ್ರದ್ದು ಒಂದು ಏನು ಸ್ಕ್ರಿಪ್ಟ್ ಇರುತ್ತೆ, ಆ ಸ್ಕ್ರಿಪ್ಟಿಂದ ಹೊರಗಡೆ ಏನಾರು ನಾವು ನಮ್ಮ ಬಗ್ಗೆ ಏನಾರು ಒಳ್ಳೇದು ಯೋಚನೆ ಮಾಡಿ ನಾವೊಂದೇನೋ ಬೇರೆ ಕೆಲಸ ಮಾಡಿ ಒಂದು 4 ಜನದ ಜೊತೆ ಕ್ಲೋಸ್ ಆದರೆ ಅವರಿಗೆ ಒಂಥರ ದ್ವೇಷ ಮಾಡ್ತಾರೆ. ದ್ವೇಷ ಅಂತ ಹೇಳೋದಿಲ್ಲ, ಬಟ್ ಆ್ಯಕ್ಷನ್ ಎಲ್ಲ ಅದೇ ಥರ ದ್ವೇಷ ಮಾಡೋ ಥರನೇ ಅನಿಸುತ್ತೆ. ಸೊ ಪಾಸ್ಟ್ ಬಗ್ಗೆ ಅವರಿಗೆ ತುಂಬ ಒಂದು ಮನಸ್ಸಲ್ಲಿ ಗಿಲ್ಟು ಕ್ರಿಯೇಟ್ ಮಾಡ್ತಾರೆ ನಮ್ಮ ಮನಸ್ಸಲ್ಲಿ. ನಾವು ಅವರು ಏನಾದ್ರು ಮಾಡಿಬಿಟ್ಟು ಅವ್ರೇನೋ ತಪ್ಪು ಮಾಡಿದ್ದಾರೆ ಅಂತ ನಾವು ಹೇಳಿದ್ರೆ ಅದು ಅವರಲ್ಲ, ನಾವು ಮಾಡಿದ್ದು ಅಂತ ನಮ್ಮ ಮೇಲೆ ಹಾಕ್ತಾರೆ. ಸೊ ಮೈಂಡು ಆ ಕಡೆ ಈ ಕಡೆ, ನಮ್ಮದು ನಾವು ಸರಿನಾ ಅವ್ರು ಸರಿನಾ ಅದೇ ಕನ್ಫ್ಯೂಷನಲ್ಲೇ ಇರುತ್ತೆ ನಮ್ಮ ಮೈಂಡು. ಸೊ ಅದರಿಂದ ಎಲ್ಲ ನೀವು ಹೊರಗಡೆ ಬರೋ ಪ್ರಯತ್ನ ಮಾಡಬೇಕು ಅಂದರೆ ಆದಷ್ಟು ರಿಯಾಕ್ಟ್ ಮಾಡೋದು ಕಡಿಮೆ ಮಾಡಬೇಕು. ಇನ್ನೂ ಒಂದು, ಅದೇನು ಪ್ಯಾಟ್ರನ್ ಇದೆ ಅದನ್ನು ಸ್ವಲ್ಪ ಚೇಂಜ್ ಮಾಡ್ತಾ ನಾವು ನಮ್ಮ ಒಂದು ಭಾವನೆಗಳ ಕಡೆ ಗಮನ ಕೊಡಬೇಕು. ಸೊ ಇಲ್ಲ ಅಂದರೆ ನಾವು ಅದೇ ಪ್ಯಾಟ್ರನಲ್ಲಿ ಇದಾದರೆ ನಮ್ಮ ಒಂದು ಬಾಡಿ ಏನಂತಾರೆ, ಬೇರೆ ಬೇರೆ ಲೈಕ್ ರಿಯಾಕ್ಟ್ ಮಾಡಿ ಕೋಪ ಬರೋದೆಲ್ಲ ಜಾಸ್ತಿ ಇರುತ್ತೆ.
ಮತ್ತು ಬಿ ಪಿನೂ ನಾನು 2 ತಿಂಗಳು ಬಿ ಪಿ ಮಾತ್ರ ತಿಂದಿದ್ದೀನಿ. ಹಾಗೆ ನಮಗೆ ರಿಯಾಕ್ಟ್ ಮಾಡಬಾರ್ದು ಅಂತಲೇ ಇರ್ತೀವಿ, ಆದರೆ ನಾವು ರಿಯಾಕ್ಟ್ ಮಾಡೋ ತನಕ ಅವರು ಏನಾದರೂ ನಮಗೆ ಇಷ್ಟ ಇಲ್ಲದೆ ಇರೋದು, ಇಲ್ಲ ನಮ್ಮ ಒಂದು ನೆಗೆಟಿವ್, ನಮ್ದು ಏನು ನೆಗೆಟಿವ್ ಇದೆ ಅಂತ ಅವ್ರಿಗೆ ಅನಿಸುತ್ತೆ, ಅದನ್ನೇ ಮತ್ತೆ ಮತ್ತೆ ಎತ್ತಿ ಎತ್ತಿ ತೋರಿಸ್ತಾ ಇರ್ತಾರೆ. ಸೊ ನಾವು ಆ ನೆಗೆಟಿವ್ನ ಮರಿಬೇಕು ಅಂತ ಇರ್ತೀವಿ, ಬಟ್ ಅವರು ಅದನ್ನೇ ಮತ್ತೆ ಮತ್ತೆ ನಮಗೆ ಎತ್ತಿ ತೋರಿಸ್ತಾ ಇರ್ತಾರೆ. ನಾವು ರಿಯಾಕ್ಟ್ ಮಾಡಿದಾಗ ನಾವು ಕೆಟ್ಟವರು ಅನ್ನೋ ಥರ ನೋಡೋರಿಗೆ ಅನಿಸತ್ತೆ. ಸೊ ಇದು ಬಂದು ಅದೇ ಪರ್ಸ್ನಾಲಿಟಿ ಹೇಳಿದಿಲ್ಲಲ್ಲ, ನಾರ್ಸಿಸಿಸ್ಟ್ ಪರ್ಸ್ನಾಲಿಟಿ ಅಂತ. ಸೊ ನಾವು ಅವ್ರ ಜೊತೆಗೆ ಇರಬೇಕು ಅಂದರೆ ನಿಮಗೆ ಆ ಪ್ಯಾಟ್ರನ್ ಗೊತ್ತಿದ್ದರೆ ಆ ಪ್ಯಾಟ್ರನ್ನಲ್ಲಿ ರಿಯಾಕ್ಟು ಮಾಡೋದನ್ನು ಕಡಿಮೆ ಮಾಡ್ತಾ ನಾವು ನಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು. ಮಾನಸಿಕ ಆರೋಗ್ಯ ಎಲ್ಲ ಮನಸ್ಸಿನ ಆಟನೇ. ಅವರು ನಮ್ಮ ಜೊತೆ ಮೈಂಡ್ ಗೇಮ್ ಆಡ್ತಾ ಇರ್ತಾರೆ. ಅದೇ ಗೇಮನ್ನು ಅವರು ಮಾಡಿದ್ದನ್ನೇ ನಾವು ಮಾಡಿದ್ರೆ ಅವ್ರಿಗಿಷ್ಟ ಆಗಲ್ಲ. ಸೊ ನಮ್ಮ ಒಂದು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ನಾವೇ ಗಮನ ಕೊಟ್ಟು ರಿಯಾಕ್ಟ್ ಸೈಲೆಂಟಾಗಿದ್ದರೂ ಜಾಸ್ತಿ ಹೊತ್ತು ಸೈಲೆಂಟಾಗಿರೋಕ್ಕೆ ಬಿಡೋದಿಲ್ಲ ಅವರು. ಅವ್ರಿಗೆ ಏನಾರು ಒಂದು ಪಾಸಿಟಿವ್ನಾದರೂ ಸರಿ, ಇಲ್ಲ ನೆಗೆಟಿವ್ ಆದರೂ ಸರಿ, ಏನಾರು ಒಂದು ರಿಯಾಕ್ಷನ್ ಬೇಕು ಅವರಿಗೆ. ಒಟ್ಟು ನಾವು ರಿಯಾಕ್ಟ್ ಮಾಡಬೇಕು. ಅವ್ರಿಗೆ ಕಂಟ್ರೋಲು ಅವ್ರ ಹತ್ರ ಇದೆ ಅಂತ ಅವ್ರಿಗೆ ಅನಿಸ್ಬೇಕು. ಆವಾಗ ಅವರು ಸುಮ್ಮನೆ ಇರ್ತಾರೆ. ಇಲ್ಲ ಅಂದರೆ ಏನಂತಾರ, ಉಸಿರುಗಟ್ಟು ವಾತಾವರಣ ಸೃಷ್ಟಿ ಮಾಡ್ತಾರೆ. ಸೊ ಜಾಸ್ತಿ ವಾದ ಮಾಡ್ತಾ ಇರಬೇಡಿ. ಒಂದು 5 ನಿಮಿಷ ಏನಾದ್ರು ಆ ಥರ ಪರಿಸ್ಥಿತಿ ಅವರು ಸೃಷ್ಟಿ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಅಂದರೆ ಒಂದು ಅರ್ಧ ಗಂಟೆ ಹೊರಗಡೆ ಹೋಗಿ ಓಡಾಡಿಕೊಂಡು ಆಮೇಲೆ ಬಂದು ಆ ವಿಷಯ ಅಲ್ಲ, ಏನೋ ವಿಚಾರಕ್ಕೆ ಗಲಾಟೆ ಆಗುತ್ತೆ, ಅದನ್ನು ಬೇರೆ ಥರ ಹೇಗೆ ಮ್ಯಾನೇಜ್ ಮಾಡ್ಬೋದಂತ ನೀವು ಯೋಚನೆ ಮಾಡಬೇಕು. ಅವರಿಗೆ ಅಷ್ಟು ಏನಂತೀರ, ಎಮೋಷನಲ್ ಇಂಟೆಲಿಜೆನ್ಸ್ ಅಷ್ಟು ಇರೋದಿಲ್ಲ. ಸೊ ನಿಮ್ಮ ಒಂದು ಮನಸ್ಸು ನಿಮ್ಮ ಫ್ರೆಂಡ್ ಆಗಬೇಕು. ಅದಕ್ಕೆ ನೀವು ರಿಯಾಕ್ಟ್ ಮಾಡಬಾರ್ದು ಅಷ್ಟೇ.